ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯ ಸರ್ವ ವಿಘ್ನೋಪಶಾಂತಹೇ. ಎರಡು ಸ್ವಲ್ಪ ಮುಟ್ಟಿ. ಏನ ತಟ್ಟೆನಮ್ಮ ಅರ್ಚನೆ ಮಾಡೋದಿಕ್ಕೆ. ಗನ್ನಿ. ಯಾರಿದು ತಲೆ ಹರಟೆ ಹುಡುಗಿ? ಕವಿತಾ ಕೃಷ್ಣಮೂರ್ತಿ ಅಂತ. ತಾವು? ಕೃಷ್ಣಮೂರ್ತಿ. ಇದೇನು ಅವ್ರ ಹೆಸರು ಕೇಳಿದ್ರೆ ನೀವು ಹೇಳ್ತೀರಾ, ನಿಮ್ಮ ಹೆಸರನ್ನ ಅವ್ರು ಹೇಳ್ತಿದಾರೆ? ನಾವಿಬ್ರು ಒಂಥರ ಜೆರಾಕ್ಸ್ ಮಿಷಿನ್ ಇದ್ದಂಗೆ. ಅವನತ್ರ ಬಟನ್ ಒತ್ತಿದ್ರೆ ನನ್ನ ಹತ್ರ ಕಾಪಿ ಬರುತ್ತೆ. ಹಾಳಾಗೋಗ್ಲಿ. ಈ ನಕ್ಷತ್ರ ರಾಶಿ ಎಲ್ಲ ದೇವ್ರ ಹೆಸರಲ್ಲೇ ಮಾಡ್ಬಿಡಿ. ತಮ್ಮ ಹೆಸರು? ಊದುಬತ್ತಿ ಶಿವಪ್ಪ. ತಮ್ಮದು? ಅಗರಬತ್ತಿ ಮಾದಪ್ಪ. ಅಲ್ಲ, ಈ ಊದ್ಬತ್ತಿ ಅಗರಬತ್ತಿ ಎರಡು ಒಂದೇ ಅಲ್ವೇ? ಬತ್ತಿ ಒಂದೇ ಆದ್ರೂ ವಾಸನೆಗಳು ಬೇರೆ ಇರುತ್ತೆ. ಅವಂದು ವಾಸನೆ, ನಂದು ಸುವಾಸನೆ. ಹೋಗ್ಲಿ ಬಿಡಿ. ನಕ್ಷತ್ರ ರಾಶಿ ಎಲ್ಲ ದೇವ್ರ ಹೆಸರಲ್ಲಿ ಮಾಡ್ಬಿಡಿ. ಯಾಕೆ ನಿಮ್ಗಳ್ಗೆ ಯಾರಿಗೂ ಗೋತ್ರ ಜಾತಕ ಏನು ಇಲ್ವೇ? ಇಲ್ಲ, ಯಾಕೆ? ನಾವೊಂಥರ ಎಲೆ ಮರೆ ಕಾಯಿ ಇದ್ದಂಗೆ. ಎಲೆ ಒಣಗೋದ್ರು ಕಾಯಿ ಮಾತ್ರ ಹಣ್ಣಾಗ್ತಾ ಇರುತ್ತೆ. ಈ ಕಾಯಿ ವಿಚಾರ ಹಾಗಿರ್ಲಿ, ನಮ್ಮ 4 ಜನಕ್ಕೆ ಇಂಥ ಹೆಸರುಗಳು ಬರೋದಕ್ಕೆ ಕಾರಣ ನಮ್ಮ ಅನಾಥಾಶ್ರಮದ ಮುಖ್ಯಸ್ಥರು ಶ್ರೀಯುತ ನಂಜಯರಾಜ ಅರಸು ಅವರು. ಹೌದು, ಅವ್ರಿಗೆಲ್ಲ ಆ ಹೆಸರನ್ನೇ ಯಾಕಿಟ್ರು? ಮೊದ್ಲೇ ನಮ್ದು ಹೇಳಿ ಕೇಳಿ ಅನಾಥಾಶ್ರಮ. ಆಗಿನ ಕಾಲಕ್ಕೆ ಗಂಧದ ಕಡಿಲಿ ಹೆಸರು ಮಾಡಿದಿಬ್ರು ಅಣ್ಣ ತಮ್ದಿರೋ ನಮ್ಮ ಅನಾಥಾಶ್ರಮಕ್ಕೆ ಬಂದು ದೇಣಿ ಕೊಟ್ಟಿದ್ರಂತೆ. ಹಾಗಾಗಿ ಅವ್ರಿಬ್ರ ಹೆಸರನ್ನೇ ನಮ್ಮಿಬ್ರಿಗೂ ಇಟ್ರಂತೆ. ಓ, ಅಣ್ಣ ಅಂದ್ರೆ ಊದ್ಬತ್ತಿ, ತಮ್ಮ ಅಂದ್ರೆ ಅಗರಬತ್ತಿ. ಹ್ಞೂ ಅನ್ನಿ. ಆದ್ರೆ ಅವರಿಬ್ರಿಗೆ ಹಾಗೆ ಹೆಸರು ಬಂತು? ಈ ಪರಿಸರ ಪ್ರೇಮಿ ದಂಪತಿ ಕೃಷ್ಣಮೂರ್ತಿ ಮತ್ತೆ ಕವಿತಾ ಕೃಷ್ಣಮೂರ್ತಿ ಅಂತಿದ್ರಲ್ಲ, ಅವರಲ್ಲಿ ಕೃಷ್ಣಮೂರ್ತಿ ಅನ್ನೋರು ಅನಾಥ